ಚಾಮರಾಜನಗರದಲ್ಲಿ ಒಬ್ಬರು ಮತಗಟ್ಟೆ ಅಧಿಕಾರಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ವೆರಿ ಸ್ಯಾಡ್ ನ್ಯೂಸ್ ಬಂದಿದೆ. ಅದು ಬಹುಶಃ ಅವ್ರಿಗೆ ಏನಾಗಿತ್ತು ಆರೋಗ್ಯದಲ್ಲಿ ಪಾಪ, ಇಟ್ ಲುಕ್ಸ್ ಲೈಕ್ ಒಂದು ಹಾರ್ಟ್ ಅಟ್ಯಾಕ್ ಟೈಪ್ ಇದ್ದಂಗಿದೆ. ಬೇರೆ ಇನ್ನೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ದೊಡ್ಡದಾಗಿ ಮತಗಟ್ಟೆನಲ್ಲೇ ಆಗಬೇಕು ಅನ್ನೋದಾದರೆ ಆಗತ್ತೆ. ಇದು ಮತಗಟ್ಟೆ ಅಧಿಕಾರಿಗಳಿಗಾಗೋದು, ಮತವನ್ನ ಹಾಕಕ್ಕೆ ಹೋದಾಗ ಆಗುವುದು, ಮತವನ್ನ ಹಾಕಿದ ಕೆಲವೇ ಕ್ಷಣಗಳಲ್ಲಿ ಆಗುವುದು, ಹಾಕಿ ಬಂದ ಕೂಡಲೇ ಸಾವನ್ನಪ್ಪಿದ್ರು ಅಂತಿಂಥ ವರದಿಗಳನ್ನು ನನ್ನ ಸಣ್ಣ ಅನುಭವದಲ್ಲಿ ನಾನು ಬಹು ಕೇಸ್ಗಳನ್ನು ನೋಡಿದ್ದೀನಿ. ಒಂದು ಅಟ್ಲೀಸ್ಟ್ ನೋಡಿರೋ ಮಿನಿಮಮ್ ಎಲೆಕ್ಷನ್ಸಲ್ಲಿ, ವಾಟ್ ಎವರ್ ದ ಎಲೆಕ್ಷನ್ಸ್ ಐ ಹ್ಯಾವ್ ಸೀನ್. ಹಾಗಾಗಿ ಇದಾಗಿದೆ. ಬಟ್ ನಾಗರ ಶಾಂತಮೂರ್ತಿ ಅಂತ ಹೃದಯಾಘಾತದಿಂದ ಮತಗಟ್ಟೆ ಅಧಿಕಾರಿ ಚಾಮರಾಜನಗರ ಮತಗಟ್ಟೆಯಲ್ಲಿ ಮೃತಪಟ್ಟಿರುವಂತಹ ವರದಿ ಬರ್ತಾ ಇದೆ. ದಿಸ್ ಈಸ್ ದ ಲೇಟೆಸ್ಟ್ ಫ್ರಮ್ ಚಾಮರಾಜನಗರ ವೋಟಿಂಗ್ ಕನ್ಸರ್ನ್. ಎಸ್, ಈ ಜನರೇಷನ್ ಹೇಳಿದಿರಿ, ನಮ್ಮ ದೇಶದಲ್ಲಿ 4ನೇ ಜನರೇಷನ್ ನೋಡಿದ್ದೇವೆ. ಆಕ್ಚುಲಿ 3ನೇ ಜನರೇಷನ್ ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಹಳೆಯ ಪೊಲಿಟಿಷಿಯನ್, ನಮ್ಮ ರಾಜ್ಯದಲ್ಲಿಯೂ ಮುಂದಿನ ದಿನಗಳಲ್ಲಿ ಬರ್ತವೆ. ನಾನು ಹೇಳಿದ್ದು ಏಕಕಾಲಕ್ಕೆ ಪ್ರೆಸೆಂಟ್ 4ನೇ ಜನರೇಷನ್ ಇದೆ, 6ನೇ ಜನರೇಷನ್ ಇರ್ಬೋದು ಬೇಕಾದ್ರೆ. ವಿಲ್ ನಾಟ್ ಬಿ ಪ್ರೆಸೆಂಟ್ ಆಸ್ ಎ ಪ್ರೆಸೆನ್ಸ್. ಯು ಸಿ ಆಲ್ ದ ಜನರೇಷನ್ಸ್ ಸಡನ್ ಆಗಿ ಒಮ್ಮೆ ಎಲ್ಲ ಜನರೇಷನ್ ಕಣ್ಣು ಮುಂದೆ ಇದೆ ನಿಮಗೆ. ಇತ್ತೂ ಅಲ್ಲ, ಯಾರೋ ಒಬ್ಬರನ್ನ ಕೇಳಿದ್ರೆ, ಸರ್ ನಾವು ಆ ಮಹಾರಾಜರಿದ್ರಲ್ಲ ಅವ್ರದ್ದು 76ನೇ ತಲೆಮಾರು ಅಂತ ಬೇಕಾದ್ರೆ ಹೇಳ್ಕೋಬೋದು. ಇಲ್ಲ, ಹಾಗಾಗಿ ನಿಮ್ಗೆ ಅದನ್ನ ಕ್ಯಾಲ್ಕುಲೇಷನ್ ತಗೊಳ್ಳಲ್ಲ. ಇಲ್ಲಿ ಪ್ರೆಸೆನ್ಸ್ ಇದ್ದಾರೆ ಫಿಸಿಕಲಿ, ನಂಬರ್ 1. ನಂಬರ್ 2, ಆ ಫ್ಯಾಮಿಲಿಗೆ ಏನಾಗಿದೆ ಕುಟುಂಬ ರಾಜಕಾರಣದ ಇದನ್ನು ಹೆಚ್ಚು ಅನುಭವಿಸ್ಬೇಕಾಗಿ ಬಂದಿದೆ. ಅವ್ರು ಪದೇ ಪದೇ ಬೇರೆಯವರೆಲ್ಲ ಮಾಡಿದ್ರುವೆ ಅಂತಂದರೆ ಬರೀ ಇದು ತಂದೆ ಮಕ್ಕಳಿಗೆ ಅಲ್ಲದೆ ಮೊಮ್ಮಕ್ಕಳಿಗೆ ಅಲ್ಲದೆ ಉಳಿದವ್ರಿಗೂ ಎಕ್ಸ್ಟೆಂಡ್ ಆಗ್ತಾ ಇದೆ. ಸರ್, ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಚರ್ಚೆಗೆ ಬಂದಿದೆ. ಇಲ್ಲದೆ ಹೋಗಿದ್ದಿದೆ, ಇಟ್ ವುಡ್ ನಾಟ್ ಹ್ಯಾವ್ ಬೀನ್ ಎ ಡಿಸ್ಕಸ್ ಸಬ್ಜೆಕ್ಟ್ ಆಫ್ ಡಿಸ್ಕಷನ್. ನನ್ನ ಲೆಕ್ಕಾಚಾರದಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಪದೇ ಪದೇ ಕೇಳ್ತೀನಿ, ಯಾರೋ ಕುಟುಂಬ ರಾಜಕಾರಣ ಅಂದ್ರೆ ಏನು, ಯಾವ ತಲೆಮಾರನ್ನ ತಂದ್ರೆ ಕುಟುಂಬ ರಾಜಕಾರಣ ಅಲ್ಲ ಅಥವಾ ಹೌದು ಅಂತ ಯಾರೋ ಒಬ್ರು ಹೇಳಿ ನೋಡೋಣ. ಮಗನ್ ತಂದ್ರೆ ಅಲ್ವಾ, ಸೊಸೆನ್ ತಂದ್ರೆ ಅಲ್ವಾ, ಗಂಡ ಹೆಂಡತಿ ಬಂದರೆ ಅಲ್ಲವಾ, ಕುಟುಂಬ ರಾಜಕೀಯ, ಅಣ್ಣ ತಮ್ಮ ಬಂದರೆ ಅಲ್ಲವಾ, ಅಕ್ಕ ತಮ್ಮ ಬಂದರೆ ಅಲ್ಲವಾ, ಅಕ್ಕ ತಮ್ಮ ಬಂದರೆ ಕುಟುಂಬ ರಾಜಕಾರಣ, ತಂದೆ ಮಗ ಬಂದರೆ ಕುಟುಂಬ ರಾಜಕಾರಣ ಅಂತ ಏನಾದ್ರು ಬ್ಯಾರೋಮೀಟರ್ ಇದೆಯಾ ನಿಮಗೆ? ಯಾವುದು ಕುಟುಂಬ ರಾಜಕಾರಣ? ವಾಟ್ ಈಸ್ ಕುಟುಂಬ ರಾಜಕಾರಣ? ತಂದೆ ಬದುಕಿದ್ದಾಗ ಮಕ್ಕಳು ಬಂದರೆ ಕುಟುಂಬ ರಾಜಕಾರಣ, ತಂದೆ ಇಲ್ಲದಿದ್ದಾಗ ಮಕ್ಕಳು ಬಂದರೆ ಕುಟುಂಬ ರಾಜಕಾರಣ ಅಲ್ಲ ಅಂತಾನ? ಯಾವುದು? ಈಗ ಬೊಮ್ಮಾಯಿ ಮಗ ಬಸವರಾಜ ಬೊಮ್ಮಾಯಿ ಒಳಗಡೆ ಇದ್ದಾರೆ, ತಂದೆ ಇಲ್ಲ ಅಲ್ಲ, ಎಸ್.ಆರ್. ಬೊಮ್ಮಾಯಿ ಅವರು ಇಲ್ಲ. ಈಗ ಅದನ್ನ ಏನಂತ ಕನ್ಸಿಡರ್ ಮಾಡೋಣ? ಕಂಟಿನ್ಯೂಯೇಷನ್ ಆಫ್ ಕುಟುಂಬ ರಾಜಕಾರಣ ಅದು ಅಂತ ಹೇಳಬೇಕಾ ಬೇಡವಾ? ಎಕ್ಸಾಕ್ಟ್ಲಿ ದಿ ಕ್ವೆಶ್ಚನ್. ಲೈಕ್ ಮಂಡ್ಯದಲ್ಲೂ ಹಾಗೆ ಕುಟುಂಬ ರಾಜಕಾರಣ ಅನ್ನೋದಕ್ಕೆ ವ್ಯಾಖ್ಯಾನ ಇದೆಯಲ್ಲ, ಇದು ಅವರಿಗೆ ಬೇಕಾದ ರೀತಿ ಮಾಡ್ಕೋತಾ ಇದ್ದಾರೆ. ಅಲ್ಲ, ಈಗ ಮಂಡ್ಯದಲ್ಲೂ ಸುಮಲತಾ ಅವ್ರ ವಿಚಾರಕ್ಕೆ ಬಂದ್ರೆ ಅದು ಕುಟುಂಬ ರಾಜಕೀಯ. ಎಕ್ಸಾಕ್ಟ್ಲಿ, ಅದು ಕುಟುಂಬವೇ, ಅದು ಕುಟುಂಬನೇ. ಬೆಳಗಾಮಲ್ಲಿ ಚಿಂಚೋಳಿ ಟಿಕೆಟ್ ಕೊಟ್ಟಿರುವಂತದ್ದು ಕುಟುಂಬನೇ, ಯಡಿಯೂರಪ್ಪನವ್ರ ಮಗನ್ ಕೊಡೋದು ಕುಟುಂಬನೇ, ಬಸವರಾಜ್ ಕೊಡೋದು ಕುಟುಂಬನೇ, ಶ್ರೀನಿವಾಸ ಪ್ರಸಾದ್ ಮೈಸೂರು ಚಾಮರಾಜನಗರದಲ್ಲಿ ಕೊಡೋದು ಕುಟುಂಬನೇ. ಏನು ಕುಟುಂಬದ ರಾಜಕಾರಣ? ಸರ್, ಇದರಲ್ಲಿ ಒಂದು ಇದು ಸರ್, ನಮ್ದೊಂದು ಒಪಿನಿಯನ್ ಅಂದ್ರೆ ಕುಟುಂಬ ರಾಜಕಾರಣ ಅಂದರೆ ರಾಜ್ಯರಿಂದ ರಾಜ್ಯರಿಗೆ ಈ ಆಡಳಿತ ಹಸ್ತಾಂತರ ಆಗ್ತಾ ಹೋಗುತ್ತಲ್ಲ, ಆ ರೀತಿ ಏನು ಈಗ ನೇಷನಲ್ ಲೆವೆಲಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ಯಾವುದಾದ್ರು ಆ ಅಜ್ಜ ಆ ಪಕ್ಷದಲ್ಲಿ ಇದ್ರು, ನಂತರ ಮಗಳು ಬಂದರು, ಮಗ ಬಂದ ಮತ್ತೆ ಆ ಮಗನ ಮಗ ಬಂದ. ಇದು ಆ ನಂಬರ್ 1 ಪೋಸ್ಟಿಗೆ ಇರ್ತಾರೆ. ನಂಬರ್ 1 ಪೋಸ್ಟಿಗೆ ಇದೇ ರೀತಿ ಅವರು ಆದರೆ ನಂಬರ್ 1 ಪೋಸ್ಟಿಗೆ ದೇಶದಲ್ಲಿ ನಂಬರ್ 1 ಪಾರ್ಟಿಗೆ ಒಬ್ಬ ಪಾರ್ಟಿ ಅಧ್ಯಕ್ಷನಾಗಿರ್ತಾನೆ. ಅದ ನಂತರ ಅವನ ನಂತರ ಮತ್ತೆ ಮಗ ಆಗೋದು. ನಂಬರ್ 1 ಪೋಸ್ಟ್ ಪಾರ್ಟಿ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ, ಪಾರ್ಟಿ ಆಗ್ಲಿ ಸರ್ಕಾರ, ಇಲ್ಲಿ ಅದಕ್ಕೆ ನಾನು ಕುಟುಂಬ ರಾಜ್ಯ ಅಂತಾರೆ ಜಾಸ್ತಿ. ಅಂದ್ರೆ ಅರ್ಥ ರಾಜವಂಶ ನಂಬರ್ 1 ಪೋಸ್ಟ್ಗೆ ಇಲ್ಲದಿದ್ದರೆ ಉಳಿದಿದ್ದೆಲ್ಲ ಕುಟುಂಬ ರಾಜಕಾರಣ ಅಕ್ಸೆಪ್ಟೆಡ್. ಅಷ್ಟೊಂದು ನಂಬರ್ 1 ಪೋಸ್ಟ್ ಅದು ರಾಜವಂಶ. ವೈ ರ್ಯಾಬಿಡ್ ಆಗಿ ಅಬ್ಸ್ಟ್ರಾಕ್ಟ್ ಆಗಿ ಯಾಕೆ ಮಾತಾಡೋಣ? ಭಾರತೀಯ ಜನತಾ ಪಕ್ಷದಲ್ಲಿ ನಂಬರ್ 1ಗೆ ಕುಟುಂಬದ ಹೊಳಕೆ ಇಲ್ಲ. ಕರೆಕ್ಟ್. ಎಷ್ಟೋ ಕೆಲ ಪಾರ್ಟಿಗಳು ಕಾಂಗ್ರೆಸ್ ನಲ್ಲಿ ಇದೆ, ಕಮ್ಯುನಿಸ್ಟ್ ಅಲ್ಲಿ ಇಲ್ಲ. ಅಂದ್ರೆ ಅರ್ಥ ಅಲ್ಲಿಗೆ ಕುಟುಂಬ ರಾಜಕಾರಣ ಇಲ್ಲ, ಉಳಿದ ಕಡೆ ಇರಬಹುದು ಎಂದೇ.
ಎಲ್ಲದಕ್ಕಿಂತ ಕಾಂಗ್ರೆಸ್ ಬದಲು ಪ್ರಾಂತೀಯ ಪಕ್ಷ ಎಲ್ಲಿ ಉಂಟು ಅಲ್ಲೆಲ್ಲ ಕುಟುಂಬ ರಾಜಕಾರಣ ಉಂಟು. ಆ ಕೇಳ್ತೀರಿ ಸರ್. ಪ್ರಾಂತೀಯ ಪಕ್ಷಗಳಲ್ಲಿ BJP ಎಲ್ಲ ಯಾವ ಕಡೆಯಲ್ಲಿ ಪಕ್ಷ? ಉಂಟು. ಬಿಜೆಪಿ ಯಾವ ಪಕ್ಷ ಅಲ್ಲಿಲ್ವಾ? ಅದೇ ಇಲ್ವಾ ಅಲ್ಲಿ? ನಂಬರ್ ಒನ್ ಯಾಕೆ ಬರೀ ಕಾಂಗ್ರೆಸ್ ಹೇಳ್ತೀರಿ? ಅಲ್ಲ ಈಗ No, ನಾವು you be dispassionate. ಅಲ್ಲ ಯಾಕೆ ಕಾಂಗ್ರೆಸ್ ಹೇಳ್ತೀರಿ? ಕಾಂಗ್ರೆಸ್ ಅಲ್ಲಿಲ್ವಾ? ಕಣ್ಣಲ್ಲಿ ನೋಡಿದೇವಲ್ಲ ನಾವು ಇದ್ದದ್ದು ನಂಬರ್ ಒನ್ ಮೇಲ್ಗಡೆಯಿಂದನೇ ಇದೆ ಅಲ್ವಾ? ಮೇಲಿಂದ ಕೆಳಗೆ. ಮೇಲಿಂದನೇ ಇಲ್ವಾ ಕುಟುಂಬ ಯಶವಂತ್ ಸಿಂಗ್ ರಾಜಕೀಯ? ಮಗನಿಗೆ ಕೊಡ್ಲಿಲ್ವಾ? ಯಶವಂತ್ ಸಿಂಗ್ ಮಗನ್ ಕೊಟ್ಟಿಲ್ವಾ? ಇದುಂಟು ಈಗ ಹರಿಯಾಣದಲ್ಲಿ 4 ಜನರೇಷನ್ ಬಂದಿದೆ. ಅಲ್ಲಿ ದೇವಿಲಾಲ್ ಮಗ ಚೌಟಾಲ ಸರ್ ನನ್ನ ವಾದ ಏನು ಗೊತ್ತಾ ಸರ್? ನಾನು ಆಗ್ಲೇ ಅದಕ್ಕೆ ಹೇಳಿದೆ, ಲಿವಿಂಗ್ ಅಂಡ್ ಡೆಡ್ ಎಗೈನ್ ವ್ಯಾಖ್ಯಾನ ಇಲ್ಲ ಕುಟುಂಬ ರಾಜಕಾರಣಕ್ಕೆ. ನಮಗಂತೂ ಸಿಗ್ತಾ ಇಲ್ಲ ಇದಕ್ಕೆ ಇನ್ನೂ ವ್ಯಾಖ್ಯಾನ. ಅಲ್ಲ ಸರ್, ಜನಾನೇ You can't decide it by rule. ಒಂದು ಬೈಫರ್ಕೇಶನ್ ರೂಲ್ ಇಲ್ಲ ಅಲ್ಲಿ. ನಂಬರ್ ಒನ್ ಪೋಸ್ಟ್ ಇದ್ದವನಿಗೆ ಅದೇ ಕುಟುಂಬ ಅಲ್ಲ, ನಂಬರ್ ಶಂಕರ್ ಪೋಸ್ಟ್ ಶೆಟ್ಟಿ ಸರ್. ಅದು ಜಾಸ್ತಿ ಸರ್, ರಾಜಕೀಯ. ಈಗ ಜನಾನೇ ವಿರೋಧಿಸ್ತಾ ಇಲ್ಲ ಅಂದ್ರೆ ನಂಬರ್ ಒನ್ ಪೋಸ್ಟ್ ನೀವು ದೇಶದ ವಿಚಾರ ಮಾತಾಡ್ತಾ ಇದ್ದೀರಿ. ರಾಜ್ಯದ ವಿಷಯದಲ್ಲಿ ನೀವು ನನ್ನ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ನನಗೆ ನಂಬರ್ ಒನ್ ತಾನೆ. ಅಲ್ಲಿ ಅಪ್ಪ ಮಗ ಮೊಮ್ಮಗ ಬರ್ಬೋದಾ? ಅಪ್ಪ ಮಗ ಸೊಸೆ ಬರ್ಬೋದಾ? ಅಪ್ಪ ಅಣ್ಣ ತಮ್ಮ ಬರ್ಬೋದಾ? ಹಂಗಾರೆ ಅದು ಬರ್ಬೋದಾ? ಇದು continuously ನನ್ನ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಒನ್ ಅಲ್ವಾ? ಕಾನ್ಸ್ಟಿಟ್ಯೂನ್ಸಿ ಪರವಾಗಿಲ್ಲ ನಿಮಗೆ. ಆತನಿಗೆ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಏನ್ ಮೇಲಿನ ಅಧಿಕಾರ ಅನ್ನೋದು ಸರ್, ಇದು ಡಿಫೆನ್ಸ್ ಆಫ್ ಎ ಡೈಲ್ಯೂಟೆಡ್ ರಬ್ಬಿಶ್ ಬೈ ಅದರ್ಸ್ ಅಷ್ಟೇ. ಭಾರತ್ ಯಾವುದೋ ಒಂದು ಪೋಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಯು ಕಾಂಟ್ ಡಿಫೆಂಡ್ ದ ಬಾಟಮ್. ಡಿಫೆಂಡ್ ಮಾಡೋದಾದ್ರೆ ಬೇರೆಯವ್ರನ್ನ ಅಕ್ಯೂಸ್ ಮಾಡಬೇಡಿ. ಅದು ರಾಜ್ಯ ಆಡಳಿತ ಅಂತ. ಬೇರೆಯವ್ರನ್ನ ಅಕ್ಯೂಸ್ ನರೇಂದ್ರ ಮೋದಿ ಶುಡ್ ನಾಟ್ ಅಕ್ಯೂಸ್ ದಿ ಕುಮಾರ್ ದೇವೇಗೌಡ ಫ್ಯಾಮಿಲಿ. ಫ್ರೀಡಮ್ ಅಲ್ಲಿ ಎಲ್ಲರೂ ಅಲ್ಲ, ಡೆಮೋಕ್ರಸಿ ಯಾರನ್ನು ಯಾರು ಅಕ್ಯೂಸ್ ಮಾಡಬಹುದು. But sir, ಇದು continuously ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲಿ ಮಾತಾಡೋದಾದ್ರೆ ಯಾರೂ ಇದರಿಂದ ಎಸ್ಕೇಪ್ ಆಗಿಲ್ಲ. ಓಕೆ, ಮುಖ್ಯಮಂತ್ರಿಗಳು ಮತದಾನವನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದೀವಿ. ಯಾಕೆ ಹಿಂಗೆ ಓಡಾಡ್ತೀರಿ? ವಿಡಿಯೋ ಬಗ್ಗೆ ಅಣ್ಣ ಈ ಕಡೆ ಮುಖ್ಯಮಂತ್ರಿ ಅವರ ಪತ್ನಿ ಮತ್ತು ಅವರ ಪುತ್ರ ಮೂವರು ಕುಟುಂಬ ಸಮೇತರಾಗಿ ಮತವನ್ನು ಹಾಕಿದ್ದಾರೆ. ಮೂವರು ಹಾಕಿದ್ದಾರೆ ಅಷ್ಟೇ ಸರ್. ಏಕೆ ಬೇರೆಯವ್ರ ಕುಟುಂಬ ಬಂದ್ರೆ? ಇಲ್ಲ ಸರ್, ನನ್ನ ಪ್ರಶ್ನೆ ಅದಲ್ಲ. ಜನಾನೇ ಕುಟುಂಬವನ್ನ ವಿರೋಧಿಸದಿರ್ಬೇಕಾದ್ರೆ ಉಳಿದವ್ರು ಮಾತಾಡೋದೇನಿದೆ ಅಂತ ಕುಟುಂಬ ವಿಚಾರ. ದೇರ್ ಇಸ್ ಎ ಮೆಂಟಲ್ ಬ್ಲಾಕ್. ಈ ದೇಶದಲ್ಲಿ ಪರಿಣಿತರು, ಪ್ರಾಜ್ಞರು, ಪಂಡಿತೋತ್ತಮರು ಮತ್ತು ನಾವು ಗ್ರೇಟ್ ಅನ್ಕೊಂಡಿರೋರ್ಗೆ ಒಂದು ಮೆಂಟಲ್ ಬ್ಲಾಕ್ ಇದೆ. ಒಂದು ಪೋರ್ಷನ್ ಒಂದನ್ನು ಮಾಡಿದಾಗ ಅದನ್ನು ಸರಿ ಅಂತ ಡಿಫೆಂಡ್ ಮಾಡ್ಕೋತಾರೆ. ಅದನ್ನೇ ಇನ್ನೊಂದು ಪೋರ್ಷನ್ ಅವರು ಮಾಡಿದಾಗ ಅದನ್ನ ಮಹಾಮೂರ್ಖತನದ ಪರಮಾವಧಿ ತಪ್ಪು ಇದು ಅನ್ನೋ ಥರ ಮಾತಾಡ್ತಾರೆ. ದಟ್ ಇಸ್ ಅನ್ಫೇರ್. ಸರ್ಕಮ್ಸ್ಟಾನ್ಸಸ್ ದಟ್ ಈಸ್ ಅನ್ಫೇರ್. ಯಾವನು ಎಲ್ಲಿ ಮಾಡಿದ್ರು ಅದೇನೇ ನನ್ನ ಲೆಕ್ಕಾಚಾರದಲ್ಲಿ. ನಿಮಗೆ ಎಷ್ಟಿಷ್ಟ ಆಯ್ತೋ ಬಿಡ್ತೋ ಅದು ನನಗೆ ಸಂಬಂಧವಿಲ್ಲ. ಬಟ್ ತಪ್ಪೇ ನಿಮ್ಗೆ ಅದು ಬೇಡ ಅನ್ಸದೆ. ಅದಕ್ಕೆ ಪಾಲಿಟಿಷಿಯನ್ಸ್ ನಿಮಗೆ ಡಿಫೆನ್ಸ್ ಕೊಡೋದವರು. ನೀವು ಹೇಳಿದ್ದಂಗೆ ಮಹಾರಾಜರಾಗಿದ್ದರೆ, ಯಾರೋ ಒಬ್ಬರು ಮಹಾರಾಜರಿದ್ದರೆ ಅವನ ಯುವರಾಜನ ಆಯ್ಕೆಯಲ್ಲಿ ಜನರ ಪಾತ್ರ ಇರ್ತಿರ್ಲಿಲ್ಲ. ಅವರೇ ಅಲ್ಲೇ ಪಟ್ಟಾಭಿಷೇಕ ಆಗ್ತದೆ. ಅವನು ತನ್ನ ಕುಟುಂಬದ ಜೀನ್ಸ್ ಲೆಕ್ಕಾಚಾರದಲ್ಲಿ ಯಾರನ್ನು ಬೇಕೋ, 6 ಮಕ್ಕಳಿದ್ರೆ ಇದ್ರಲ್ಲಿ ಯಾರು ಬೇಕೋ ಅವ್ರನ್ನ ಮಾಡ್ಕೋತಾ ಇದ್ರು. ಅದರಲ್ಲಿ ಜನರ ಪಾತ್ರ ಇರಲಿಲ್ಲ. ಅದನ್ನೇ ಇವತ್ತಿನ ರಾಜಕಾರಣಿಗಳು ಡಿಫೆನ್ಸ್ ಆಗಿ ಬಳಸ್ಕೊಳ್ಳೋದು. ಹೌದು, ಆಯ್ಕೆ ನನ್ನದಿರಬಹುದು, ಬಟ್ ಅವನ್ನ ಆರಿಸುತ್ತಿರುವವರು ಯಾರು? ತಪ್ಪು ಅದರಲ್ಲಿ ಏನು ತಪ್ಪಿದೆ ಅಂತ ಅವ್ರು ಅದನ್ನೇ ಡಿಫೆನ್ಸ್ ಮಾಡ್ತಿರೋದೀಗ. ಹೀಗಿರಬೇಕಾದ್ರೆ ಎಲ್ಲಿವರೆಗೂ ನೀವು ಭಾರತದ ಮತದಾರರು ಹೋಗಿ ಅದಕ್ಕೆ ವೋಟ್ ಹಾಕ್ತೀರಿ, ಅವ್ರನ್ನ ಗೆಲ್ಲಿಸ್ತೀರಿ, ಯು ಹ್ಯಾವ್ ನೋ ಬಿಸ್ನೆಸ್ ಟು ಟಾಕ್. ಅರೆ ಬಿಸ್ನೆಸ್ ಟು ಟಾಕ್ ಅಂದ್ರೆ ನಿಮ್ಮ ಒಪಿನಿಯನ್ ಹೇಳಬಾರ್ದು ಅಂತಲ್ಲ. ನೈತಿಕತೆ ಇಲ್ಲ ಅಂತ ಹೇಳ್ಬಾರ್ದು. ವಿರೋಧಿಸಕ್ಕೆ ನೈತಿಕತೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಯು ಕಾಂಟ್ ಸೇ ಅದು ಯಾಕೆ ಆಗೋದು ಅಕ್ಷಮ್ಯ. ಇದು ನೀವು ಓಟಾಗಿ ಗೆಲ್ಸ್ತಾ ಇದ್ದೀರಿ. ಯಾಕೆ ಗೆಲ್ಸಿದ್ರಿ? ಡೆಮೋಕ್ರಸಿಯಲ್ಲಿ ಎಷ್ಟು ಜನ ನಿಲ್ಬಹುದು? ಡೆಮೋಕ್ರಸಿಯಲ್ಲಿ ಫ್ಯಾಮಿಲಿಯಲ್ಲಿ ಇಲ್ಬಾರ್ದಂತಿಲ್ಲ. ನೀವು ನಮ್ಗೆ ಮಾತಾಡಲಿಕ್ಕೆ ಜನ ಅದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡು 4 ಜನ ಕೆಡವಿದ್ರೆ ಅವ್ರು ಯಾಕೆ ಹಾಕ್ತಾರೆ? ನಿಲ್ಲಿಸ್ತಾನೆ ಸರಳ ಅಲ್ವೇ? ಹೌದು. ನಾವೇ ಅದು ಎಷ್ಟೋ ಕಡೆ ಕಾನ್ಸ್ಟಿಟ್ಯೂಯೆನ್ಸಿ ಕೈ ಕಾಲಿಗೆ ಬಿದ್ದು ಫ್ಯಾಮಿಲಿನವ್ರನ್ನ ಹಾಕಿಸ್ಕೊಂಡು ಹೋಗ್ತಾರೆ. ಕೈ ಕಾಲಿಗೆ ಬಿದ್ದು ಜನಾನೇ ಇದಾಗ್ತಾ ಇದ್ರೆ ಹಾಕದೇ ಇಲ್ಲ, ಅವ್ನ್ಗೆ ಹಾಕೋಣ ಎಲ್ಲ ಆಯ್ತು, ಇವ್ನಿಗೆ ಹಾಕೋಣ, ಅಣ್ಣ ತಂಗಿಗೆ ಹಾಕೋಣ ಹೇಳ್ತೀನಿ ಅಂತ ಬಿಟ್ಟು ಹಾಕಿಸ್ಕೊಂಡು ಹೋಗ್ತಾರೆ, ಗೆಲ್ಸ್ಕೊಂಡು ಬರ್ತಾರೆ. ಬೇಸಿಕಲಿ ನಮ್ಮ ಮೆಂಟಾಲಿಟಿ, ನಾವು ವಿ ಲವ್ ಟು ಬಿ ಸ್ಲೇವಿಶ್.
ನಾವು ಒಂಥರ ಜೀತದ ಜೀನ್ಗಳನ್ನು ಇನ್ನೂ ಉಳಿಸ್ಕೊಂಡ್ಬಿಟ್ಟಿದ್ದೀವಿ. ಸಬ್ಸರ್ವಿಲಿಯಂಟ್ ಆಗಿ ತೆವಳಿ ಬಗ್ಗಿ ಮಂಡಿ ಊರೋದ್ರೆ ನಾವು ಎಕ್ಸ್ಪರ್ಟ್ಗಳು. ಅದಕ್ಕೆ ಹಿಂಗಾಗಿರೋದು ಇದು. ಹಾಗಾಗಿ ಇದನ್ನು ಸುಮ್ಮನೆ ಒಂದು ದೊಡ್ಡದು ಯಾವುದೋ ಒಬ್ಬರದ್ದು ಮಾತ್ರ ತಪ್ಪು ಅಂತ ಪ್ರೊಜೆಕ್ಟ್ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ. ಬಟ್ ಯು ಕಾಂಟ್ ಡಿಫೆಂಡ್ ದಿಸ್ ಟ್ರೆಂಡ್ ಅನ್ಲೆಸ್ ವಿ ಕೀಪ್ ರೆಸಿಸ್ಟಿಂಗ್ ಇಟ್. ನಾವು ರೆಸಿಸ್ಟ್ ಮಾಡ್ತಾನೆ ಹೋಗ್ಬೇಕು ಇದನ್ನ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅಲ್ಲ ಸರ್ ನಿಮ್ ಕಾರಣ ಅಲ್ಲ, ಜನ ವಿರೋಧಿಸಿರುವವರೆಗೂ- ವಂಶ ರಾಜಕೀಯ ಅಂತ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅದು ಮೊದಲೆಲ್ಲ ಅಷ್ಟೇ ಇರಲಿಲ್ಲ. ನಾನು ಅದಕ್ಕೆ ಹೇಳಿದ್ದು ಮೋರ್ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ More educative, more literacy. ಮೋರ್ ರೆಸಿಸ್ಟ್ ಮಾಡಕ್ಕೆ, ಅಲ್ಲ ಮೋರ್ ಲಿಟರೇಸಿ ಮೋರ್ ರೆಸಿಸ್ಟ್ ಮಾಡ್ಬೇಕು ನಾವೀಗ. ಅಲ್ಲ, ಜನ ವಿರೋಧಿಸುವವರೆಗೂ ನಾವೇನು ದಟ್ ಇಸ್ ವಾಟ್ ಐ ಸೇ. ಜನ ಯಾವುದನ್ನು ಗಿಡ ಹಾಕಿದ ತಕ್ಷಣ ಹೇಳ್ಬಿಡಲ್ರಿ. ವಿ ನೀಡ್ ಟು ಫೈಟ್. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದ ತಕ್ಷಣ ಸ್ವಾತಂತ್ರ್ಯ ಬರುತ್ತೆ ಅಂತ ನಂಬಿದ್ರು ಅನ್ಕೊಂಡಿದ್ದೀರಿ ನೀವು? ಅದು ಅಹಿಂಸಾವಾದದಲ್ಲಿ, ಒಂದ್ ಕಡೆ ಬರೀತಾರ ಅದನ್ನ, ಅದು ಅಹಿಂಸಾವಾದದಲ್ಲಿ. ಒಂದ್ ಕಡೆ ಬರೀತಾರ ಅವ್ರು ಅದನ್ನ ತಮ್ಮ ಮೆಮೋಯರ್ಸ್ ಅಲ್ಲಿ. ನನಗೆ ನಂಬಿಕೆ ಇರಲಿಲ್ಲ. ಆದರೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ವಿರೋಧವನ್ನ ಈ ಚಳವಳಿಯನ್ನು ನಾನು ಮಾಡದೇ ಇದ್ದರೆ ಏನೂ ಆಗಲ್ವಲ್ಲ. ಪ್ರಯತ್ನ ಇರಬೇಕು. ಅದಕ್ಕೆ ಮಾಡೋಣ. ನಂಬಿಕೆ ಇರಲಿಲ್ಲ. ಹಾಗೆ ಇದಕ್ಕೂ ನಮಗೆ ನಂಬಿಕೆ ಇರಬೇಕು ಅಂತ ಏನಿಲ್ಲ. 25 ವರ್ಷ 30 ವರ್ಷದಿಂದ ನಮ್ಮಿಬ್ಬರನ್ನು ಬಂದು ಯಾರು ನೀವು ಕಾಂಗ್ರೆಸ್ ಸೋಲತ್ತ ಅಂದ್ರೆ ನಾವು ಸೋಲತ್ತೆ ಅಂತಿದ್ವೇನ್ರಿ? ಅಂದ್ರೆ ಆಗ್ತಿತ್ತ ನಮ್ಮ ಕೈಯಲ್ಲಿ? ಸುಮಾರು 77 ತನಕ ಅದೊಂದು ಎಂಪಿಗಳ ಎಲೆಕ್ಷನ್ ಅಲ್ಲಿ ಎಂಪಿಗಳು ಯಾವತ್ತಾರು ಈ ತರ ರೋಡ್ಗೆ ಇಳಿದು ಬಂದ್ಬಿಟ್ಟು ಕ್ಯಾನ್ವಾಸ್ ಮಾಡೋದು ನಾವು ನೋಡಿದೀವಿ ಅನ್ಕೊಂಡಿದ್ದೀರೇನ್ರಿ? ನಾವು ನೋಡೇ ಇಲ್ಲ. ವಿ ಹ್ಯಾವ್ ನೆವರ್ ಸೀನ್ ಎಂಪೀಸ್ ಕಮಿಂಗ್ ಟು ಸ್ಟ್ರೀಟ್. ಸುಮ್ಮನೆ ಅಲ್ಲೊಂದು ಕಡೆಯಿಂದ 4 ಲೀಡರ್ಗಳ ಮನೆ, ಇಲ್ಲಿಂದ ಒಂದು 3 ಲೀಡರ್ಗಳ ಮನೆ, ಎದುರುಗಡೆ ಯಾರು ಸಿಗುತ್ತೆ ಹೇಗಿದ್ದೀರಿ ಅಂದ್ಬಿಟ್ಟು ಮಾತಾಡ್ತಾರೆ. ಸರ್ 80ರ ಚುನಾವಣೆ ತನಕ ಲೋಕಸಭೆಯಲ್ಲಿ 26, 27, 28 ಕಾಂಗ್ರೆಸ್ ಅವರೇ ಗೆಲ್ತಿದ್ದ. ಎಲ್ಲಿಯಾದ್ರೂ ಅಲ್ಲಿ ಇವತ್ತು ಎಂಪಿಗಳು MLA ಗಳಿಗಿಂತ ಜಾಸ್ತಿ ತಿರುಗುತ್ತಾರೆ. ಪಂಚಾಯತ್ ಎಲೆಕ್ಷನ್ ರೀತಿಯಲ್ಲಿ Why? That's how ಸ್ಪರ್ಧೆ, things have developed. ಸ್ಪರ್ಧೆ. That's how resistance has developed. That's how competition has developed. ಹೆಂಗೆ ಬಂತು? ರೆಸಿಸ್ಟೆನ್ಸ್ ಅಲ್ಲಿ ಬಂತು. ಹಾಗೆ ಇಲ್ಲೂ ಆ ರೆಸಿಸ್ಟೆನ್ಸ್ ಬರಬೇಕು ಕುಟುಂಬರಾಜ್. ಇವತ್ತಾಗಲ್ಲ, ಬೇಡ 50 ವರ್ಷಕ್ಕಾಗಲಿ, ನೋಡೋಣ, ಲೆಟ್ ಅಸ್ ಸಿ ಏನಾಗುತ್ತೆ. ಬಟ್ ಡೋಂಟ್ ಗಿವ್ ಅಪ್ ಯುವರ್ ಪೊಸಿಷನ್ ಅಷ್ಟೇ.